ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಕುರ್ತಿಗಳನ್ನ ತರಿಸಿದ್ದೆ ಆನ್ಲೈನಿಂದ. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಎಲ್ಲ ಏನೂ ಅಲ್ಲ. ನನಗೆ ಕೆಲವೊಂದಷ್ಟು ಕುರ್ತಿಗಳು ಇಷ್ಟ ಆಗಿತ್ತು, ಅದನ್ನು ತರಿಸಿದ್ದೆ. ಅದೆಲ್ಲ ಬಂದಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ರಂಗೋಲಿ ಡಿಸೈನ್ ಮತ್ತು ಬೆಳಗಿನ ತಿಂಡಿಗೆ ಪೂರಿ ಮತ್ತು ಕಡಲೆಕಾಳಿನಿಂದ ಕರಿ ಥರ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ಇದ್ರ ಜೊತೆ ತುಂಬ ಜಾಸ್ತಿ ಕಮೆಂಟ್ ಬರ್ತಾ ಇದ್ದಿದ್ದು, ಮೊನ್ನೆ ಕರಿಮಣಿ ತರಿಸಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅಂದರೆ ಸ್ವಲ್ಪ ಚಿನ್ನದ ಗುಂಡೆಲ್ಲ ತರಿಸಿದ್ದೆ ಅಂತ ಹೇಳಿದ್ದೆ. ಅದನ್ನು ಹೆಂಗೆ ಪೋಣಿಸ್ಕೊಂಡಿದ್ದೀರಾ ತೋರಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಇನ್ನೂ ಪೋಣಿಸಿಲ್ಲ. ಅಮ್ಮ ಸ್ವಲ್ಪ ಕರಿಮಣಿನ ತಂದುಕೊಟ್ಟಿದ್ರಲ್ವ, ಅದು ಸಾಕಾಗೋದಿಲ್ಲ, ಇನ್ನೊಂದು ಸ್ವಲ್ಪ ಕರಿಮಣಿ ಬೇಕಾಗುತ್ತೆ. ಅದನ್ನು ತೊಗೊಂಡು ಬಂದು ಪೋಣಿಸಿ ತೋರಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ. ನನಗೇನಾದರೂ ಇಷ್ಟ ಆದರೆ ಅದೇ ಥರ ಪೋಣಿಸ್ಕೋತೀನಿ. ಇಲ್ಲ ಅಂತಂದರೆ ನನಗೆ ಹೆಂಗೆ ಗೊತ್ತೋ ಆ ರೀತಿ ಪೋಣಿಸಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆಯೇ ಚಿನ್ನದ ಗುಂಡು ಎಷ್ಟು ಗ್ರಾಮ್ ಇದೆ, ಹಾಗೆ 1 ಗ್ರಾಮ್ಗೆ ಎಷ್ಟು ಗುಂಡೆಲ್ಲ ಬರುತ್ತೆ ಅಂತ ಕೂಡ ಕೇಳಿದ್ರಿ. ನಾನು ಆ ಕರಿಮಣಿ ಪೋಣಿಸ್ತೀನಲ್ವ, ಆ ವಿಡಿಯೋದಲ್ಲೇ ಎಷ್ಟು ಗ್ರಾಮ್ ಇದೆ, 1 ಗ್ರಾಮ್ಗೆ ಎಷ್ಟು ಗುಂಡೆಲ್ಲ ಬರುತ್ತೆ ಅಂತ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇವತ್ತು ಬುಧವಾರ, ಇವತ್ತಿನ ಬ್ಲಾಗ್ನ ಇವತ್ತೇ ಹಾಕ್ತಾ ಇದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ಜಾಸ್ತಿನೇ ಬಿಸಿಲು ಬಂದಿದೆ. ಸಾಂಬಾರು ಪುಡಿ ಮಾಡೋದಕ್ಕೆ ಈ ಮಸಾಲೆನೆಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನು ಚೆನ್ನಾಗಿ ಒಣಗಾಕಿದ್ದೀನಿ. ಆದಷ್ಟು ಇವತ್ತೇನೆ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ನಡುವೆ ಅಂತೂ ಬಿಸಿಲು ಬರೋದೇ ಕಡಿಮೆ, ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಇವಾಗಲೇ ಸಾಂಬಾರು ಪುಡಿ ಮಾಡೋಕ್ಕೆ ಸಾಮಾನೆಲ್ಲ ತಂದುಬಿಟ್ಟಿದ್ದೀನಿ. ಇವತ್ತೇನೆ ಸಾಂಬಾರು ಪುಡಿನೂ ಕೂಡ ಮಾಡಿ ರೆಡಿ ಮಾಡ್ಕೋತೀನಿ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ರಂಗೋಲಿ ಹೇಗಿದೆ ಅಂತ ತಿಳಿಸಿ. ಅಂದರೆ ತುಂಬ ಸಿಂಪಲ್. ಇವತ್ತೇನು ಪೂಜೆ ಗೀಜೆ ಅಂದರೆ ಸ್ಪೆಷಲ್ ಡೇ ಪೂಜೆ ಅಂತ ಏನೂ ಇಲ್ವಲ್ಲ, ಸೊ ಹಾಗಾಗಿ ಸಿಂಪಲ್ಲಾಗೇ ರಂಗೋಲಿ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಆ ಸೈಡ್ ಈ ಸೈಡ್ ಮತ್ತು ಒಂದು ಬಾರ್ಡರ್ ರಂಗೋಲಿ ಥರ. ಡೈಲಿಗಾದರೆ ಈ ಥರ ಪುಟ್ಟು ರಂಗೋಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಸೋಮವಾರ ಶುಕ್ರವಾರ ಆದರೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಹಾಕ್ಕೋಬೇಕಾಗತ್ತೆ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ತಿಂಡಿಗೆ ಪೂರಿ ಮತ್ತು ಕಡಲೆಕಾಳಿನಿಂದ ಕರಿ ಮಾಡ್ಕೋತಾ ಇದೆ. ಗೊಜ್ಜು ಅಂತನಾದ್ರೂ ಹೇಳ್ಬೋದು, ಗ್ರೇವಿ ಅಂತನಾದ್ರೂ ಹೇಳ್ಬೋದು, ಇಲ್ಲ ಕರಿ ಅಂತನಾದ್ರೂ ಹೇಳ್ಬೋದು. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಅದಕ್ಕೆ ಕಾಂಬಿನೇಷನ್ ಆಗಿ ಪೂರಿ, ಅದು ಕೂಡ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಅಂತ ಕೂಡ ಶೇರ್ ಮಾಡ್ತೀನಿ. ಕೆಲವ್ರಿಗೆ ಬೆಳಿಗ್ಗೆ ಪೂರಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಇನ್ನು ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಿ ಬೆಳಿಗ್ಗೆ ಪೂರಿ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು 1 ಸ್ಪೂನಷ್ಟು ಹಾಕಿ ನನ್ನ ಹಸ್ಬೆಂಡ್ಗೆ ಕೊಡ್ತಾಯಿದ್ದೀನಿ. ಇದರಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ನಡುವೆ ಅಂತೂ ಬೆಂಗಳೂರಲ್ಲಿ ನುಗ್ಗೆ ಸೊಪ್ಪು ತುಂಬ ಅಂದರೆ ತುಂಬಾ ಕಡಿಮೆ ಸಿಗುತ್ತೆ. ಎಲ್ಲ ಬಲ್ತೋಗಿರೋದು ಈ ಥರ ಎಲ್ಲ ಸಿಗುತ್ತೆ. ಒಂದು 10 ರೂಪಾಯಿಗೆ ಒಂದು 4-5 ಕಡ್ಡಿ ಕೊಡೋದೇ ಹೆಚ್ಚು. ಸೊ ಹಾಗಾಗಿ ಊರಿಂದ ಅಮ್ಮ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿರ್ತಾರೆ. ನಮ್ಮನೆಯಲ್ಲೇ ದೊಡ್ಡ ನುಗ್ಗೆ ಸೊಪ್ಪಿನ ಮರ ಇದೆ. ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನನಗೆ ತೊಗೊಂಬಂದು ಕೊಡ್ತಾರೆ. ನಾನು ಅದನ್ನು ಪೌಡರ್ ಮಾಡಿಕೊಂಡು ಬೆಳಿಗ್ಗೆ ಟೈಮ್ನಲ್ಲಿ ಈ ರೀತಿ ಸ್ವಲ್ಪ ನೀರಿಗೆ ಈ ನುಗ್ಗೆ ಸೊಪ್ಪಿನ ಪುಡಿನ ಹಾಕಿ ಚೆನ್ನಾಗಿ 1 ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ಇದ್ರ ಬಗ್ಗೆ ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಅಂತ. ಈ ನಡುವೆ ಅಂತೂ ಇದು ತುಂಬಾ ಟ್ರೆಂಡಿಂಗ್ ಆಗೋಗಿದೆ. ನಮಗೆ ಗೊತ್ತಿರಲಿಲ್ಲ ಇದರಲ್ಲಿ ಇಷ್ಟು ಬೆನಿಫಿಟ್ಸ್ ಇದೆ ಅಂತ. ಗೊತ್ತಾದ ಮೇಲೆ ಹೆಂಗಿದ್ರೂ ಊರಲ್ಲಿ ಅಷ್ಟೊಂದು ನುಗ್ಗೆ ಸೊಪ್ಪಿರುತ್ತೆ. ಪಪ್ಪ ಹೋದಾಗೆಲ್ಲ ಕಿತ್ಕೊಂಡು ಬರ್ತಾನೆ ಇರ್ತಾರೆ. ಸೊ ಪೌಡರ್ ಮಾಡಿ ಇಟ್ಕೊಂಡು ಕುಡಿಯೋದು. ನುಗ್ಗೆ ಸೊಪ್ಪನ್ನಾದ್ರೂ ತಿನ್ಬೋದು, ಇಲ್ಲಾಂದರೆ ಈ ರೀತಿ ಪೌಡರ್ ಮಾಡ್ಕೊಂಡು ಕುಡಿದ್ರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ನಮ್ಮ ಮನೆಯವರು ಕೊಟ್ಟು ಇವಾಗ ಇಲ್ಲಿ ಪೂರಿಗೆ ಸೈಡ್ ಡಿಶ್ ಆಗಿ ಕಡಲೆಕಾಳಿನ ಕರಿ ಮಾಡ್ಕೋತಾ ಇದ್ದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನೆನ್ನೆ ನೈಟೇ ಕಡಲೆಕಾಳನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇನ್ನೊಮ್ಮೆ 2-3 ಸಾರಿ ವಾಶ್ ಮಾಡಿಕೊಂಡು ಅದಕ್ಕೆ ಬೇಯೋಷ್ಟು ನೀರನ್ನು ಹಾಕಿ ಇದಕ್ಕೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ಕೊತೀನಿ. ಕೆಲವರು ಉಪ್ಪನ್ನು ಹಾಕಿದ್ರೆ ಬೇಯೋದಿಲ್ಲ ಅಂತ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿಯೇ ಬೇಯುತ್ತೆ. 1-3 ವಿಷಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಸೊ ಉಪ್ಪನ್ನು ಹಾಕಿ ಬೇಯಿಸ್ಕೊತೀನಿ. ತುಂಬ ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋದು. ಅದನ್ನು ಕೂಗೋದಕ್ಕೆ ಇಟ್ಕೊಂಡು ಸೈಡಲ್ಲಿ ಪೂರಿ ಹಿಟ್ಟನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ಬದಲಾಗಿ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲಾದ್ರೂ ಪೂರಿ ಮಾಡ್ಕೋಬೋದು, ಗೋಧಿ ಹಿಟ್ಟಲ್ಲಾದ್ರೂ ಮಾಡ್ಕೋಬೋದು. ಆಲ್ಮೋಸ್ಟ್ ನಾನು ಗೋಧಿ ಹಿಟ್ಟಲ್ಲೇ ಯಾವಾಗ್ಲೂ ಪೂರಿನ ಮಾಡೋದು.
ಗೋಧಿ ಹಿಟ್ಟಿಗೆ 1-2 ಸ್ಪೂನಷ್ಟು ಸಣ್ಣ ರವೆ ಬರುತ್ತಲ್ವ, ಅಂದರೆ ಸೂಜಿ ರವೆ, ಚಿರೋಟಿ ರವೆ ಅಂತ ಹೇಳ್ತಾರಲ್ವ, ಆ ರವೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋದು. ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ವ, ಅದೇ ಹದಕ್ಕೆ ಕಲಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಪೂರಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಇದ್ದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಒಂದು ಲಿಡ್ ಅಥವಾ ಒಂದು ಬೌಲ್ನ ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೋತೀನಿ. ಅದು ಸ್ವಲ್ಪ ನೆನಿಲಿ ಅಂತ, ಇನ್ನು ಸಾಫ್ಟ್ ಆದರೆ ಪೂರಿ ಚೆನ್ನಾಗಿ ಬರುತ್ತೆ ಅಂತ. ಹಾಗೆಯೇ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಇನ್ನು ಕರಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಈ ಕಡಲೆಕಾಳು ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಗಿ ಕೂಲ್ ಕೂಡ ಆಗಿರುತ್ತೆ. ಆನಂತರ ಕರಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಮೊದಲು ಯಾವುದಾದ್ರೂ ಬೇಯಿಸ್ಕೊಳ್ಳೋದಿದ್ರೆ ಅದನ್ನು ಮಾಡೋದಕ್ಕೆ ಇಟ್ಕೊಂಡು ಆನಂತರ ಮಿಕ್ಕಿರುವಂಥ ಕೆಲಸನೆಲ್ಲ ಮಾಡಿಕೊಂಡ್ರೆ ಆ ಕುಕ್ಕರ್ ಕೂಡ ಕೂಗಿ ಕೂಲಾಗೋ ಅಷ್ಟರಲ್ಲಿ ಮಿಕ್ಕಿರೋ ಕೆಲಸಗಳು ಕೂಡ ಮುಗ್ದೋಗ್ಬಿಡುತ್ತೆ ಅಂತ ಮೊದಲು ಏನಾದರೂ ಬೇಯೋದಿದ್ರೆ ಅದನ್ನು ಬೇಯಿಸೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿ ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಶುಂಠಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂದನ್ನು ತೊಗೊಂಡಿದ್ದೆ, ಸಾಕಾಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂದು ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಒಂದು ಚಿಕ್ಕ ಸೈಜಲ್ಲಿದ್ದರೆ ಸಾಕಾಗುತ್ತೆ, ಒಂದು ಚಿಕ್ಕ ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು. ಇವಾಗ ಮಸಾಲೆನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಜಾಸ್ತಿ ಇಲ್ಲ ಅಂದರೆ ಈ 3 ಪದಾರ್ಥಗಳನ್ನ ಸ್ವಲ್ಪ ಹಾಕ್ಕೊಬೋದು. ಕೆಲವ್ರಿಗೆ ಇದ್ರ ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ಇಷ್ಟ ಇರೋರು ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ಇಂಚಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1/4 ಸ್ಪೂನಷ್ಟು ಸೋಂಪು, 1/4 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಧನಿಯಾನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿನ ತುರಿದು ಸೇರಿಸ್ಕೊಂಡು ಇದಕ್ಕೇ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಅಚ್ಕಾರದ ಪುಡಿ ಬದಲಾಗಿ ಒಣಗಿರುವಂಥ ಮೆಣಸಿನಕಾಯಿ ಹಾಗೆ ಬ್ಯಾಡಗಿ ಮೆಣಸಿನಕಾಯಿನೂ ಕೂಡ ಸೇರಿಸ್ಕೋಬೋದು. ಅವೆರಡನ್ನು ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೇನೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಬೆಳಿಗ್ಗೆ ಟೈಮ್ನಲ್ಲಿ ಬೇಗ ಆಗಬೇಕು ಅಂದರೆ ಈ ಥರ ಅಚ್ಕಾರದ ಪುಡಿನ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಅಚ್ಕಾರದ ಪುಡಿನ ಸೇರಿಸಿ ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು. ಇದು ಕೂಲಾಗೋ ಅಷ್ಟರಲ್ಲಿ ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡು ಅದಾದ ನಂತರ ಈ ಮಸಾಲೆನ ರುಬ್ಕೋತೀನಿ. ಇವಾಗ ನಾನು ಮಾಡ್ತಿದ್ದೀನಿ ಅಲ್ವಾ, ಆ ಥರ ಕರಿ ಕೂಡ ಮಾಡ್ಕೋಬೋದು. ಇಲ್ಲ ಮಸಾಲೆ ಮತ್ತು ಕಡಲೆಕಾಳು ಎಲ್ಲನೂ ಒಟ್ಟಿಗೆ ಹಾಕಿ ಕುಕ್ಕರ್ನಲ್ಲಿ ಸಾಂಬಾರು ಥರ ಮಾಡ್ಕೋತೀವಲ್ವ, ಆ ಥರ ಕೂಡ ಮಾಡ್ಕೋಬೋದು. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದು ಕೂಡ ಕೂಲಾಗಿರುತ್ತೆ. ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿಯೇ ಪೇಸ್ಟ್ ಮಾಡ್ಕೋಬೇಕು. ಕಡಲೆಕಾಳು ಸ್ವಲ್ಪ ಬೆಂದಿರುತ್ತಲ್ವ, ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಗಟ್ಟಿಯಾಗಲಿ ಕರಿ ಅಂತ. ನಿಮಗೆ ತೆಳುವಾಗಿ ಬೇಕು ಅಂದರೆ ಈ ಕಡಲೆಕಾಳು, ಬೆಂದಿರುವಂಥ ಕಡಲೆಕಾಳು ಏನಿದೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕರಿ ಗಟ್ಟಿಯಾಗಿ ಬರುತ್ತೆ ಅಂತ. ಇವಾಗ ಮಸಾಲೆನ ರುಬ್ಬಿದಾಗಿದೆ, ಕಾಳು ಕೂಡ ಬೆಂದಿರುತ್ತಲ್ವ, ಅದರೊಳಗಡೆನೇ ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ನೀವು ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು, ಅದಕ್ಕೆ ಬೇಯುವಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ನೀರಾದರೆ ತುಂಬ ತೆಳುವಾಗಿಬಿಡುತ್ತೆ ಅಂತ ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಬೇಯಿಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದರೊಳಗಡೆ ಸೇರಿಸಿ 1 ಗಂಟೆಲ್ದಂಗೆ ಈ ಹಂತದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಕುದಿಲಿಕ್ಕೆ ಇಡ್ತೀನಿ. ಆಲ್ರೆಡಿ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡಿರೋದ್ರಿಂದ, ಅಂದರೆ ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಇದು ಕುದಿಯೋ ಅಷ್ಟರಲ್ಲಿ ಸೈಡಲ್ಲಿ ಪೂರಿನೂ ಕೂಡ ಲಟ್ಟಿಸ್ಕೊಂಡು ಪೂರಿನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಮೊದಲೇ ಕಾಳು ಬೇಯುವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿರ್ತೀವಿ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಕುದಿಲಿಕ್ಕೆ ಬಿಡೋದು. ಹಾಗೆಯೇ ಏನಾದ್ರೂ ಅರ್ಜೆಂಟಲ್ಲಿ ಪೂರಿ ಮಾಡಬೇಕು, ಚಪಾತಿ ಮಾಡಬೇಕು ಅಂದಾಗ ಈ ಚಪಾತಿ ಮಣೆ ಇದನ್ನೆಲ್ಲ ಇಟ್ಕೊಂಡು ಚಪಾತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪೂರಿನೂ ಅಷ್ಟೇ, ಏನಾದ್ರೂ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಕೌಂಟರ್ ಟಾಪ್ನೇ ಚೆನ್ನಾಗಿ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೇ ಲಟ್ಟಿಸ್ಕೊಳ್ಳೋದು. ಯಾರಿಗೆಲ್ಲ ಈ ಥರ ಅಭ್ಯಾಸ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಕೌಂಟರ್ ಟಾಪ್ ಮೇಲೆ ಚಪಾತಿ ಲಟ್ಸೋದು ಮತ್ತು ಪೂರಿ ಲಟ್ಸೋದು ಎಲ್ಲ ಬೆಳಿಗ್ಗೆ ಬಂದಾಗಲೇ ಒಂದು ಸಾರಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿರ್ತೀನಿ, ನೈಟು ಒಂದು ಸಾರಿ ಕ್ಲೀನ್ ಮಾಡಿರ್ತೀನಿ. ಈ ಥರ ಪೂರಿ ಚಪಾತಿ ಎಲ್ಲ ಲಟ್ಟಿಸ್ಕೋಬೇಕು ಅಂದಾಗ ಇನ್ನೂ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಲಟ್ಟಿಸ್ಕೋತೀನಿ. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿರೋದ್ರಿಂದ ಇದ್ರ ಮೇಲೆ ಲಟ್ಟಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅಲ್ವಾ.
ಇವಾಗ ಪೂರಿನ ಸ್ವಲ್ಪ ಸ್ವಲ್ಪನೇ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಆದಷ್ಟು ತೀರಾ ತೆಳುವಾಗಿಯೂ ಇಲ್ಲ ತೀರಾ ಮಂದವಾಗಿಯೂ ಇಲ್ಲ ಆ ಥರ ಲಟ್ಟಿಸ್ಕೋಬೇಕು. ಅಂದರೆ ಚಪಾತಿಗಿಂತ ಸ್ವಲ್ಪ ತೆಳುವಾಗಿಯೇ ಇರಬೇಕು. ಆ ಥರ ಲಟ್ಟಿಸಿ ಎಣ್ಣೆನ ಹೊಗೆ ಬರೋ ತನಕ ಕಾಯಿಸ್ಕೊಂಡು ಪೂರಿನ ಹಾಕಿ ಎರಡೂ ಸೈಡು ಈ ರೀತಿ ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಪೂರಿನ ಹಾಕಿದಾಗ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇದ್ದರೆ ಅಂದರೆ ಎಣ್ಣೆ ಎಲ್ಲ ಪೂರಿ ಮೇಲೆ ಬರಬೇಕು. ಆ ರೀತಿ ನೀವು ಮಾಡಿಕೊಂಡ್ರೆ ಪೂರಿ ಚೆನ್ನಾಗಿ ಈ ರೀತಿ ಉಬ್ಬಿ ಬರುತ್ತೆ ಅಂತ ನೋಡಿ. ಕಲರ್ ಕೂಡ ಹಾಗೆಯೇ ಪೂರಿನೂ ಅಷ್ಟೇ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲ ಪೂರಿಗಳನ್ನೂ ಕೂಡ ಲಟ್ಟಿಸಿ ಬೇಯಿಸ್ಕೊಂಡಿದ ನಂತರ ಈ ಕಡಲೆಕಾಳಿನ ಕರಿ ಏನು ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡಿಕೊಂಡು ಈ ಕರಿ ಒಳಗಡೆ ಸೇರಿಸ್ಕೊಳ್ಳೋದು ಅಷ್ಟೇ. ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಈ ಮಸಾಲೆ ಏನು ಮೊದಲು ಫ್ರೈ ಮಾಡಿಕೊಂಡು ರುಬ್ಕೋತೀವಿ ಅದೊಂದು ಮಾತ್ರ ಜಾಸ್ತಿ ಕೆಲಸ ಅನಿಸುತ್ತೆ ಅಷ್ಟೇ. ಇನ್ನು ಮಿಕ್ಕೊಂಡಿರುವಂಥ ಮೆಥಡೆಲ್ಲ ತುಂಬ ಅಂದರೆ ತುಂಬಾ ಈಸಿ. ನೀವು ಒಂದ್ಸಾರಿ ಈ ರೀತಿ ಕಡಲೆಕಾಳಿನ ಕರಿನ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ಬೋದು. ಇದನ್ನು ಸೆಟ್ ದೋಸೆ ಜೊತೆನೂ ಕೂಡ ತಿನ್ಬೋದು, ಹಾಗೆಯೇ ಈ ಗೀ ರೈಸ್ ಜೊತೆ ಮತ್ತು ಜೀರಾ ರೈಸ್ ಜೊತೆನೂ ಕೂಡ ತಿನ್ಬೋದು. ಮತ್ತು ಈ ಶಾವಿಗೆ ಎಲ್ಲ ಮಾಡಿದಾಗ ಅದಕ್ಕೂ ಕೂಡ ಈ ಥರ ಕರಿಗಳನ್ನ ಮಾಡ್ತಾರೆ. ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇವಾಗ ಒಗ್ಗರಣೆನ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಕಡಲೆಕಾಳಿನ ಕರಿ ರೆಡಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮೊನ್ನೆ ಒಂದಷ್ಟು ಆನ್ಲೈನಿಂದ ಕುರ್ತಾಗಳನ್ನ ತರಿಸಿದ್ದೆ. ನಾನು ಮೊದಲೇ ಹೇಳಿದಾಗೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಆನ್ಲೈನಲ್ಲಿ ಆಫರ್ ಹೋಗ್ತಾ ಇತ್ತು ಈ ವೆಬ್ಸೈಟಲ್ಲಿ. ಅಂದರೆ ಟಾಟಾ ಕ್ಲಿಕ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ವಾ, ಒಂದು ಆ್ಯಪ್ ಕೂಡ ಇದೆ. ಅದರಿಂದ ತೊಗೊಂಡಿರುವಂಥದ್ದು ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಕ್ತು. ಇವಾಗ ಈ ಕುರ್ತಾ ಎಲ್ಲ ಜಾಸ್ತಿ ಪ್ರೈಸೇ ಆಗೋಗಿದೆ. ನಾನು ಚೆಕ್ ಮಾಡಿದ್ದೀನಿ. ಅವತ್ತು ಅದೇನೋ ಗೊತ್ತಿಲ್ಲ ನನಗೆ, ಸಡನ್ನಾಗಿ ನಾನು ಓಪನ್ ಮಾಡಿದೆ ಆ್ಯಪ್ನ. ಆಲ್ರೆಡಿ ಒಂದು ಸಾರಿ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆಲ್ಲ ಬಟ್ಟೆಗಳನ್ನ ತರಿಸ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು ಕ್ವಾಲಿಟಿ ಎಲ್ಲ. ಸೊ ಹಾಗಾಗಿ ಹಾಗೆ ಚೆಕ್ ಮಾಡ್ತಾ ಇದ್ದಾಗ ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಕ್ಕಿತ್ತು. ಈ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ 11 ಕುರ್ತಾಗಳನ್ನ ತರಿಸ್ಕೊಂಡಿದ್ದೀನಿ ನಾನು. ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಕುರ್ತಾ ಮಾತ್ರ ಇಷ್ಟ ಆಗಲಿಲ್ಲ, ಅದು ಯಾವುದು ಅಂತ ಕೂಡ ಹೇಳ್ತೀನಿ. ಮೊದಲನೇ ಕುರ್ತಾ ಇದು ಪಿಂಕ್ ಕಲರ್. ಇದೆಲ್ಲ ಟ್ರೆಡಿಷ್ನಲ್ ಕಲರ್ಸ್, ಬ್ರೈಟಾಗೆಲ್ಲ ಇರುತ್ತಲ್ವ, ಈ ಏನಾದ್ರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ ಹಾಕ್ಕೋಬೋದು. ತುಂಬ ಸಿಂಪಲ್ ಫಂಕ್ಷನ್ಸ್ ಇರುತ್ತಲ್ವ, ಅಲ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಆ ಪಿಂಕ್ ಕಲರ್ ಕುರ್ತಿ ನೋಡಿದ್ರಿ ಅಲ್ವಾ, ಆ ನೆಕ್ಲೈನ್ಗೆ ಗೋಲ್ಡ್ ಕಲರ್ ಲೇಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ತುಂಬ ಗ್ರ್ಯಾಂಡ್ ಅಂತ ಅಲ್ಲ, ತುಂಬ ಸಿಂಪಲ್ ಅಂತ ಅಲ್ಲ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಕಲರೇ ಹಾಗೆ ಅಲ್ವಾ. ನೆಕ್ಸ್ಟ್ ಕುರ್ತಿ ಇದು. ನಾನು ಯಾವಾಗಲೇ ಶಾಪ್ ಮಾಡಿದ್ರೂ ಕೂಡ ಬ್ಲ್ಯಾಕ್ ಕಲರ್ ಒಂದು ಇದ್ದೇ ಇರುತ್ತೆ. ಈ ಸಾರಿ 2 ಬ್ಲ್ಯಾಕ್ ಕಲರ್ ಡ್ರೆಸ್ನ ತೊಗೊಂಡಿದ್ದೀನಿ. ಐ ಮೀನ್ 2 ಕುರ್ತಿನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಕುರ್ತಿ ಇದು ಪ್ಯೂರ್ ಬ್ಲ್ಯಾಕ್ ಕಲರ್. ಈ ನೆಕ್ಲೈನ್ ಮತ್ತು ಈ ಹ್ಯಾಂಡ್ಸಲ್ಲಿ ಬಾರ್ಡರ್ ಬರುತ್ತಲ್ವ, ಅಲ್ಲಿ ಮಾತ್ರ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಎಷ್ಟು ಸಾಫ್ಟಾಗಿದೆ ಬಟ್ಟೆ ಅಂತಂದರೆ ಈ ರೀತಿ ಮುದ್ರಿದ್ರೆ ಒಂದು ಕೈಯಲ್ಲಿ ಇಟ್ಕೋಬೋದು, ಅಷ್ಟು ಸಾಫ್ಟಾಗಿದೆ ಬಟ್ಟೆ. ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಾಗ ಇದ್ರ ಪ್ರೈಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಇದ್ರ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇಷ್ಟ ಆದರೆ ತೊಗೋಬೋದು. ಆಫರ್ ಎಲ್ಲ ಹೋಗ್ತಾ ಇದೆ ಈ ಟೈಮ್ನಲ್ಲಿ. ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ನೆಕ್ಸ್ಟ್ ಕುರ್ತಾ ಇದು ಕುರ್ತಾ ಅಂತ ಹೇಳೋಕ್ಕಾಗೋದಿಲ್ಲ, ಡ್ರೆಸ್ ಅಂತ ಹೇಳ್ಬೋದು. ಬಟ್ ಇದು ಕುರ್ತಾ ಅಂಡರಲ್ಲೇ ಬರುತ್ತೆ. ನಾನು ಕುರ್ತಾ ಸರ್ಚ್ ಮಾಡೋವಾಗಲೇ ಇದು ಅದರಲ್ಲೇ ಇತ್ತು. ಒಂಥರ ಲೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಡ್ರೆಸ್ ಥರನೇ ಇದೆ, ಅಂದರೆ ಅಂಬ್ರೆಲಾ ಥರ ಇರುವಂಥದ್ದು. ಟೈ ಮಾಡೋದಕ್ಕೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಕಾಲರ್ ಬಂದಿದೆ, ಹಾಗೆ ಹೈ ನೆಕ್ ಥರ ಬರುತ್ತೆ, ಅಂದರೆ ಕುತ್ತಿಗೆ ಥರ ಬರುತ್ತೆ. ಅಲ್ಲಿ ಸ್ವಲ್ಪ ವಿ ಶೇಪ್ನಲ್ಲಿ ಕಾಲರ್ನ ಕೊಟ್ಟಿದ್ದಾರೆ ಅಷ್ಟೇ. ಹಾಗೆಯೇ ಇನ್ನು ಇದು ಎಲ್ಬೋ ಸ್ಲೀವ್ ಬರುತ್ತೆ ಮತ್ತು ಅದರಲ್ಲಿ ಒಂದು ವೈಟ್ ಕಲರ್ ಲೇಸ್ ಕೂಡ ಕೊಟ್ಟಿದ್ದಾರೆ. ಎಲ್ಬೋ ಸ್ಲೀವ್ ಹತ್ರ ಮಡಚಿ ಹೊಲ್ದಿರ್ತಾರೆ ನೋಡಿ, ಸ್ವಲ್ಪ ಮಂದವಾಗಿ ಸ್ವಲ್ಪ ಪಟ್ಟಿ ಥರ ಬರುತ್ತಲ್ವ, ಆ ಥರ ಸ್ಟಿಚ್ ಮಾಡಿದ್ದಾರೆ. ಹಾಗೆ ಇದು ಸ್ವಲ್ಪ ಹೈ ಮತ್ತು ಲೋ ಬರುತ್ತಲ್ವ ಬಾಟಮ್ನಲ್ಲಿ, ಆ ಥರ ಅಂದರೆ ಫಿಶ್ ಕಟ್ ಥರ ನೋಡಿರ್ತೀರಲ್ವ, ಆ ಥರ ಹೈ ಮತ್ತು ಲೋ ಥರ ಬಂದಿರೋವಂಥ ಡ್ರೆಸ್ ಇದು. ಕುರ್ತಾ ಅಂತ ಹೇಳೋಕ್ಕಾಗೋದಿಲ್ಲ, ಡ್ರೆಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಕೂಡ. ಆಲ್ಮೋಸ್ಟ್ ಎಲ್ಲ ಒಂದು ಸೈಜ್ ಜಾಸ್ತಿನೇ ತೊಗೊಂಡಿದ್ದೀನಿ ಈ ವೆಬ್ಸೈಟಲ್ಲಿ, ಅಂದರೆ ಈ ಆ್ಯಪಲ್ಲಿ. ಮತ್ತು ಈ ಬ್ರ್ಯಾಂಡ್ಸ್ಗಳಲ್ಲೆಲ್ಲ ಈ 32, 34, 36 ಈ ಥರ ಇರೋದಿಲ್ಲ, 33, 35, 37 ಈ ಥರ ಬರುತ್ತೆ. ಸೊ ಹಾಗಾಗಿ ಒಂದು ಸೈಜ್ ಜಾಸ್ತಿನೇ ಬರುತ್ತೆ. ನೆಕ್ಸ್ಟು ಈ ಕುರ್ತಾ, ಇದು ಅಂಬ್ರೆಲಾ ಕುರ್ತಾ, ಪ್ಯೂರ್ ಕಾಟನ್ ಮೆಟೀರಿಯಲ್. ಎಷ್ಟು ಸಾಫ್ಟಾಗಿದೆ ಅಂತಂದರೆ ವೇರ್ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಲೈಟ್ ವೆಯ್ಟ್ ಇರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಈ ಸಮ್ಮರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ಕಾಲರ್ ನೆಕ್ ಇರುವಂಥದ್ದು. ಇದು ಅಂಬ್ರೆಲಾ ಇರುವಂಥದ್ದು. ಫುಲ್ ಎಲ್ಲೂ ಕೂಡ ಸ್ಲಿಟ್ ಇಲ್ಲ.
ಇದು ಕೂಡ ಆಲ್ಮೋಸ್ಟ್ ನಾನು ತೊಗೊಂಡಿರೋದೆಲ್ಲ 3/4 ಸ್ಲೀವ್ ಬರುತ್ತಲ್ಲ, ಇಲ್ಲಾಂದರೆ ಎಲ್ಬೋ ಸ್ಲೀವ್, ಈ ಥರ ಯಾವುದು ಶಾರ್ಟ್ ಸ್ಲೀವ್, ಸ್ಲೀವ್ಲೆಸ್ ಆ ಥರ ಯಾವುದೂ ಇಲ್ಲ. ಈ ಥರ ಸ್ಲೀವ್ ಇರೋವಂಥದ್ದು. ಸ್ಲೀವ್ಗೆ ಸಣ್ಣದಾಗಿ ಒಂದು ಲೇಸ್ನ ಕೊಟ್ಟಿದ್ದಾರೆ, ಅಂದರೆ ಬಾರ್ಡರ್ನ ಕೊಟ್ಟಿದ್ದಾರೆ. ಇನ್ನು ಇದನ್ನು ಓಪನ್ ಮಾಡಿದ್ರೆ ಈ ಥರ ಅಂಬ್ರೆಲಾ ಥರ ಕಾಣಿಸುತ್ತೆ. ಇದರಲ್ಲಿ ಪಾಕೆಟ್ ಕೂಡ ಇದೆ. ಇನ್ನು ಮಿಕ್ಕಿರೋವಂಥ ಡ್ರೆಸ್ ಏನು ನೋಡಿದ್ರಿ, ಸ್ಟಾರ್ಟಿಂಗ್ 2 ಪಿಂಕ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್, ಅದರಲ್ಲಿ ಪಾಕೆಟ್ ಏನೂ ಇಲ್ಲ. ಲಾಸ್ಟ್ ಒಂದು ಲೈಟ್ ಕಲರಲ್ಲಿ ಒಂದು ಡ್ರೆಸ್ನ ತೋರಿಸಿದ್ದೆ ಅಲ್ವಾ, ಅದರಲ್ಲೂ ಕೂಡ ಪಾಕೆಟ್ ಇದೆ. ಹಾಗೆಯೇ ಈ ಕುರ್ತಾದಲ್ಲೂ ಕೂಡ ಪಾಕೆಟ್ ಇದೆ. ಆಲ್ಮೋಸ್ಟ್ ಪಾಕೆಟ್ ಇರುವಂಥ ಕುರ್ತಾಗಳು ನಂಗೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಫೋನ್ಸ್ ಮತ್ತು ಈ ಕರ್ಚೀಫ್ ಎಲ್ಲ ಇಟ್ಕೋಬೋದು ಅಂತ. ಹಾಗೆ ನೆಕ್ಸ್ಟ್ ಕುರ್ತಿ ಇದು ಸ್ವಲ್ಪ ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಶೇಡಲ್ಲಿ ಇರುವಂಥದ್ದು. ಇದು ಕೂಡ ಸ್ಲಿಟ್ ಇರುವಂಥದ್ದು. ಇದಕ್ಕೂ ಕೂಡ ಪಾಕೆಟ್ ಇದೆ. ಇದು ಕೂಡ ಕಾಲರ್ ನೆಕ್. ಆಲ್ಮೋಸ್ಟ್ ನನಗೆ ಎಲ್ಬೋ ಸ್ಲೀವ್, 3/4 ಸ್ಲೀವ್ ಈ ಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದೇ ಥರನೇ ತೊಗೊಂಡಿರ್ತೀನಿ. ಇದು ಅಷ್ಟೇ 3/4 ಸ್ಲೀವ್ ಇರೋವಂಥದ್ದು. ತುಂಬ ಚೆನ್ನಾಗಿದೆ ಮಟೀರಿಯಲ್ ಅಂತೂ. ಹಾಗೆ ಸೈಡಲ್ಲಿ ಪುಟ್ಟದಾಗಿ ಒಂದು ಲೇಸ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಗೆಯೇ ಈ ಥರ ಡ್ರೆಸ್ಗಳಲ್ಲಿ ಒಂದು ಬೆನಿಫಿಟ್ ಏನು ಅಂತ ಅಂದರೆ, ನಮಗೆ ಸ್ಲಿಟ್ ಅನ್ನೋದು ತುಂಬ ದೊಡ್ಡದಾಗಿ ಕೊಟ್ಟಿರ್ತಾರೆ. ಕೆಲವೊಬ್ರಿಗೆ ಸ್ಲಿಟ್ ಇದ್ದರೆ ಈ ಲೆಗ್ಗಿನ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆಲ್ಲ ಇಷ್ಟ ಆಗೋದಿಲ್ಲ, ನನಗೂ ಅಷ್ಟೇ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಈ ಥರ ಡ್ರೆಸ್ಗಳಲ್ಲಿ ಸ್ಲಿಟ್ ಸ್ವಲ್ಪ ಅಗಲವಾಗಿರುತ್ತೆ, ಅಂದರೆ ಕೆಳಗಡೆ ಬಾಟಮ್ನಲ್ಲಿ ಏನು ಫ್ಯಾಬ್ರಿಕ್ ಕೊಟ್ಟಿರ್ತಾರೆ ಅದು ಅಗಲವಾಗಿರುತ್ತೆ. ನಾವು ನಡೆದ್ರೂ ಕೂಡ ಆ ಸ್ಲಿಟ್ ಓಪನ್ ಆಗೋದಿಲ್ಲ, ಫುಲ್ ಕ್ಲೋಸಲ್ಲಿರುತ್ತೆ. ಲೆಗ್ಗಿನ್ಸ್ ಹಾಕ್ಕೊಂಡ್ರೂ ಕೂಡ ಅಕ್ವರ್ಡಾಗಿ ಏನು ಕಾಣಿಸೋದಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅಂಬ್ರೆಲಾ ಫಿನಿಶಿಂಗ್ ಬರುತ್ತೆ ನೋಡಿ, ಆ ಥರನೇ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಡ್ರೆಸ್ಗಳನ್ನ ತೊಗೊಳ್ಳೋದು, ಅಂದರೆ ಕುರ್ತಿಗಳನ್ನ ತೊಗೊಳ್ಳೋದು. ಹಾಗೆ ನೆಕ್ಸ್ಟ್ ಕುರ್ತಿ ಇದು ಆ್ಯಪ್ನಲ್ಲಿ ನೋಡಿದಾಗ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಇದು ಅಂದರೆ ಸ್ವಲ್ಪ ಡಾರ್ಕ್ ಕಲರಲ್ಲಿ ಕಾಣಿಸ್ತಾ ಇತ್ತು. ಇವಾಗಲೂ ಅಷ್ಟೇ ಸ್ವಲ್ಪ ಡಾರ್ಕ್ ಕಲರಲ್ಲೇ ಕಾಣಿಸ್ತಾ ಇದೆ. ಬಟ್ ಎದುರುಗಡೆ ರಿಯಲ್ ಆಗಿ ನೋಡಿದಾಗ ಇದು ಸ್ವಲ್ಪ ಲೈಟ್ ಕಲರಲ್ಲಿ ಕಾಣಿಸ್ತಾ ಇದೆ, ಅಂದರೆ ಶೇಡ್ ಥರ ಕಾಣಿಸ್ತಾ ಇತ್ತು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ರಿಟರ್ನ್ ಕೊಡೋದಕ್ಕೂ ಕೂಡ ಇಷ್ಟ ಆಗಲಿಲ್ಲ. ಓಕೆ, ಡೈಲಿ ಯೂಸ್ಗೆ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಅಂತ ಇದನ್ನೇನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಅಷ್ಟೇ ಕಾಲರ್ ಮತ್ತು 3/4 ಸ್ಲೀವ್ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ. ಸ್ವಲ್ಪ ಆಲ್ಟರ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಟೈಟ್ ಆದರೆ ಸುಮ್ಮನೆ ಕಷ್ಟ ಆಗುತ್ತೆ ಅಂತ. ಇನ್ನು ಕೆಲವೊಂದಷ್ಟು ಬಟ್ಟೆಗಳು ನೀರಿಗೆ ಹಾಕಿದ್ಮೇಲೆ ಚಿಕ್ಕದಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸೈಜ್ ದೊಡ್ಡದೇ ತೊಗೊಳ್ಳಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡುವಾಗ ಯಾವುದೇ ಬಟ್ಟೆ ತೊಗೊಂಡ್ರೂ ಅಷ್ಟೇ ದೊಡ್ಡದೇನೇ ತೊಗೊಂಡಿರ್ತೀನಿ. ಹಾಗೆ ನೆಕ್ಸ್ಟ್ ಕುರ್ತಿ ಇದು ಅಷ್ಟೇ ಮಸ್ಟರ್ಡ್ ಎಲ್ಲೋ ಮತ್ತು ಈ ಸ್ಯಾಫ್ರನ್ ಕಲರ್ ಮತ್ತು ರೆಡ್ ಕಲರ್ ಮತ್ತು ಕಾಫಿ ಕಲರ್ ಬರುತ್ತಲ್ವ, ಅದೆಲ್ಲ ಮಿಕ್ಸ್ ಆಗಿರೋವಂಥದ್ದು. ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮತ್ತು ಸೈಜ್ ಫಿಟ್ಟಿಂಗ್ ಎಲ್ಲವೂ ಅಷ್ಟೇ. ಇದು ಅಷ್ಟೇ, ಇದು 3/4 ಸ್ಲೀವ್ ಇಲ್ಲ, ಎಲ್ಬೋ ಸ್ಲೀವ್ ಇರುವಂಥದ್ದು. ಈ ಸ್ಲೀವ್ಗೆ ಈ ರೀತಿ ಸ್ಲಿಟ್ನ ಕೊಟ್ಟಿದ್ದಾರೆ ಸ್ಲೀವ್ ಹತ್ರ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಇದು ಸ್ವಲ್ಪ ಲೂಸೇ ಇದೆ, ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕಾಗತ್ತೆ. ಈ ಕುರ್ತಾ ನಾರ್ಮಲ್ ಕುರ್ತಾ ಅಲ್ಲ, ಫ್ರಂಟ್ ಸೈಡು ಚಿಕ್ಕದು ಬರುತ್ತೆ, ಅಂದರೆ ಲೆಂತ್ ಬಂದು. ಇನ್ನು ಬ್ಯಾಕ್ ಸೈಡು ಸ್ವಲ್ಪ ಲಾಂಗ್ ಬರುತ್ತೆ, ಅಂದರೆ ಅಪ್ ಮತ್ತು ಡೌನ್ ಥರ ಇರುತ್ತಲ್ವ, ಆ ಥರ ಕುರ್ತಿ ಇದು. ಈ ಥರ ಡಿಸೈನ್ ಮಾಡಿದ್ದಾರೆ. ಈ ಥರದ ಕುರ್ತಿ ಆಲ್ರೆಡಿ ನನ್ನ ಹತ್ರ 2-3 ಇದೆ. ಅಂದರೆ ಟಾಟಾ ಕ್ಲಿಕ್ಕಲ್ಲೇ ತೊಗೊಂಡಿರುವಂಥದ್ದು. ಒಂದು ವೈಟ್ ಕಲರ್ ಸೇಮ್ ಇದೇ ಥರ ಪ್ಯಾಟ್ರನ್, ಅಂದರೆ ಇದೇ ಥರ ಡಿಸೈನ್ ಇರುವಂಥದ್ದು. ಅಂದರೆ ಅದಕ್ಕೆ ಪಾಕೆಟ್ ಎಲ್ಲ ಫ್ರಂಟ್ ಸೈಡಲ್ಲೇ ಬಂದಿದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದನ್ನು ವೇರ್ ಮಾಡಿದಾಗ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೆಕ್ಸ್ಟ್ ಕುರ್ತಿ ಇದು ಈ ಥರ ಯೆಲ್ಲೋ ಕಲರಲ್ಲಿ ಬಂದಿದೆ. ಇದಕ್ಕೂ ಅಷ್ಟೇ ನೆಕ್ಲೈನಲ್ಲಿ ಒಂದು ಗೋಲ್ಡನ್ ಕಲರಲ್ಲಿ ಲೇಸ್ನ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಇದು ಅಷ್ಟೇ 3/4 ಸ್ಲೀವ್ ಬರುವಂಥದ್ದು. ಇದರಲ್ಲಿ ಯಾವುದಕ್ಕೂ ಕೂಡ ಲೈನಿಂಗ್ ಕೊಟ್ಟಿಲ್ಲ, ವಿತೌಟ್ ಲೈನಿಂಗೇ ಇರುವಂಥದ್ದು. ಬಟ್ಟೆ ಎಲ್ಲ ಮಂದವಾಗೇ ಇದೆ, ಅಂತ ಟ್ರಾನ್ಸ್ಪರೆಂಟ್ ಅಂತ ಏನೂ ಇಲ್ಲ, ಯಾವುದು ಕೂಡ ಟ್ರಾನ್ಸ್ಪರೆಂಟ್ ಇಲ್ಲ, ಎಲ್ಲನೂ ಕೂಡ ಮಂದವಾಗಿ ಇರುವಂಥ ಬಟ್ಟೆ. ಇದಕ್ಕೆ ಪಾಕೆಟ್ಸ್ ಎಲ್ಲ ಇಲ್ಲ. ಇದ್ರ ಲೆಂತ್ ಎಲ್ಲ ಸ್ವಲ್ಪ ಉದ್ದವಾಗಿಯೇ ಬರುತ್ತೆ. ಬೇಕು ಅಂದರೆ ನೀವು ಹೈಟ್ ಕಡಿಮೆ ಇದ್ದೀರಾ ಅಂದರೆ ತೊಗೊಂಡಾಗ ಕಟ್ ಮಾಡಿಸ್ಕೋಬೇಕಾಗತ್ತೆ, ಸ್ವಲ್ಪ ಲೆಂತಿಯಾಗೇ ಬರುತ್ತೆ. ನೆಕ್ಸ್ಟು ಇದು ಈ ಪರ್ಪಲ್ ಕಲರ್ ಇರುವಂಥದ್ದು. ಇದಕ್ಕೂ ಅಷ್ಟೇ ಪಾಕೆಟ್ ಮತ್ತು 3/4 ಸ್ಲೀವ್ ಇರುವಂಥದ್ದು ಮತ್ತು ಕಾಲರ್ ಇರುವಂಥದ್ದು. ಇದು ಅಷ್ಟೇ ಸೇಮ್, ಸ್ಲಿಟ್ ಎಲ್ಲ ಸ್ವಲ್ಪ ದೊಡ್ಡದಾಗಿಯೇ ಬರುತ್ತೆ, ಫ್ಯಾಬ್ರಿಕ್ ಎಲ್ಲ ದೊಡ್ಡದಾಗಿಯೇ ಬರುತ್ತೆ. ಆರಾಮಾಗಿ ನಮಗೆ ಅಂಬ್ರೆಲಾ ಯಾವ ರೀತಿ ಬರುತ್ತಲ್ವ ಅದೇ ಥರ ಫಿನಿಶಿಂಗ್ ಇರುತ್ತೆ. ಅಂದರೆ ನಾವು ನಡೆದಾಗ್ಲೂ ಕೂಡ ಸ್ಲಿಟ್ ಎಲ್ಲ ಓಪನ್ ಆಗೋದಿಲ್ಲ, ತುಂಬ ಚೆನ್ನಾಗಿಯೇ ಕೂತ್ಕೊಳ್ಳುತ್ತೆ ಅಂತ ಈ ಥರ ಕುರ್ತಿಗಳನ್ನೇ ತರಿಸಿದ್ದೀನಿ. ಇದರಲ್ಲಿ ಯಾವುದೇ ಥರ ಡಿಸೈನ್ ಏನೂ ಇಲ್ಲ, ಆಲ್ರೆಡಿ ಇದರಲ್ಲೇ ಪ್ರಿಂಟ್ ಬಂದಿರೋದ್ರಿಂದ ಎಕ್ಸ್ಟ್ರಾ ಲೇಸ್ ಅಥವಾ ಬಾರ್ಡರ್ ಈ ಥರ ಯಾವುದೂ ಹಾಕಿಲ್ಲ. ಇದರಲ್ಲೇ ಸ್ವಲ್ಪ ಜಾಸ್ತಿ ಪ್ರಿಂಟೇ ಇದೆ. ಇದರಲ್ಲೂ ಅಷ್ಟೇ ನೋಡಿ, ಈ ಥರ ಪಾಕೆಟ್ಸ್ ಬಂದಿರುತ್ತೆ. ಎಲ್ಲ ಕುರ್ತಿಗಳಿಗೂ ಆಲ್ಮೋಸ್ಟ್ ರೈಟ್ ಸೈಡ್ ಪಾಕೆಟ್ ಇರುವಂಥದ್ದು. 2 ಸೈಡು ಪಾಕೆಟ್ ಇಲ್ಲ, ಒಂದು ಸೈಡ್ ಮಾತ್ರ ಪಾಕೆಟ್ ಇದೆ ನೋಡಿ. ಇಷ್ಟು ಅಗಲವಾಗಿ ಬರುತ್ತೆ. ನಾರ್ಮಲ್ ಕುರ್ತಿ ಈ ಪಿಂಕ್ ಕಲರ್ ಮತ್ತು ಈ ಯೆಲ್ಲೋ ಕಲರ್ ಎಲ್ಲ ನೋಡಿದ್ರಿ ಅಲ್ವಾ, ಅದೆಲ್ಲ ಸ್ವಲ್ಪ
ವಿಡ್ತ್ ಏನಿದೆ ಅದು ಕಡಿಮೆ ಇರುತ್ತೆ. ಬಟ್ ಈ ಕುರ್ತಿಗಳಲ್ಲಿ ಬಾಟಮ್ ವಿಡ್ತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಈ ಥರ ಕುರ್ತಿಗಳನ್ನ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕುರ್ತಾ ಇದು ಅಂದರೆ ಈ ಬ್ಲೂ ಕಲರ್ ಕುರ್ತಾ, ಸ್ಕೈ ಬ್ಲೂ ಕಲರ್ ಇರುವಂಥದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಪಿಂಕ್ ಕಲರ್ ಮತ್ತು ಯೆಲ್ಲೋ ಕಲರ್ ಮತ್ತು ಈ ಸ್ಕೈ ಬ್ಲೂ ಕಲರ್ ಮತ್ತು ಲಾಸ್ಟ್ ಒಂದು ತೋರಿಸ್ತೀನಿ ನಿಮಗೆ ಬ್ಲ್ಯಾಕ್ ಕಲರ್, ಅದೆಲ್ಲ ಒಂದೇ ಬ್ರ್ಯಾಂಡ್ ಇರುವಂಥದ್ದು. ಇನ್ನು ಮಿಕ್ಕಿರುವಂಥದ್ದೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಇರುವಂಥದ್ದು. ಈ ಬ್ರ್ಯಾಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಮಟೀರಿಯಲ್ ಬರುತ್ತೆ, ಸೇಮ್ ಪ್ಯಾಟ್ರನ್ ಇರುತ್ತೆ. ಪಾಕೆಟ್ ಯಾವುದಕ್ಕೂ ಕೂಡ ಇರೋದಿಲ್ಲ, ಲೆಂತ್ ಎಲ್ಲ ಸೇಮೇ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಇದ್ರದ್ದು ಬಾಟಮ್ ವಿಡ್ತ್ ಆ ಥರ ದೊಡ್ಡದೇನೂ ಇಲ್ಲ. ನಾವು ಸ್ಟಿಚ್ ಮಾಡಿದಾಗ ಬಾಟಮ್ ವಿಡ್ತ್ ಬರುತ್ತಲ್ವ, ಅಷ್ಟೇ ಬಾಟಮ್ ವಿಡ್ತ್ ಬರುತ್ತೆ ಇದರಲ್ಲೂ ಕೂಡ. ಇನ್ನು ನೆಕ್ ಡಿಸೈನ್ಗೆ ಬಂದರೆ ಯು ಶೇಪ್ ಅಥವಾ ಈ ಬೋಟ್ ನೆಕ್ ಅಂತ ಹೇಳ್ತಾರಲ್ವ, ಆ ಥರ ಸ್ವಲ್ಪ ಚಮಕಿ ಎಲ್ಲ ಹಾಕಿ ಬರೀ ಒಂದಷ್ಟು ಜಾಗಕ್ಕೆ ಮಾತ್ರ ಚಮಕಿನೆಲ್ಲ ಹಾಕಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಗೊತ್ತಾಗಿರುತ್ತೆ, ಸ್ವಲ್ಪ ನೆಕ್ ಲೈನ್ ಹತ್ರ ಸ್ವಲ್ಪ ಶೈನ್ ಆಗ್ತಾ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಚಮಕೀಸ್ ಎಲ್ಲ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಕುರ್ತಿ ಬಂದು ಈ ಬ್ಲ್ಯಾಕ್ ಕಲರ್. ಆಲ್ರೆಡಿ ಒಂದು ಬ್ಲ್ಯಾಕ್ ತೊಗೊಂಡಿದ್ದೆ, ಇದು ಒಂದು ಬ್ಲ್ಯಾಕ್ ಕಲರ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗಿದೆ. ಇದಕ್ಕೂ ಅಷ್ಟೇ ವೈಟ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಇದಕ್ಕೂ ಚಿಕ್ಕ ಚಿಕ್ಕ ಚಮಕಿನೆಲ್ಲ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು. ಮತ್ತು ಸ್ಲೀವ್ಗೇನೋ ಆ ಥರ ಡಿಸೈನ್ ಏನೂ ಇಲ್ಲ, ನಾರ್ಮಲ್ ಪ್ರಿಂಟ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ. ಇದು ಅಷ್ಟೇ ಬೋಟ್ ನೆಕ್ ಸ್ಲಿಟ್ ಇರುವಂಥದ್ದು. ಇದಕ್ಕೂ ಅಷ್ಟೇ ಪಾಕೆಟ್ ಇಲ್ಲ. ಇನ್ನು ಎಲ್ಲ ಕುರ್ತಿಗಳು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಒಂದು ಕುರ್ತಿ ಮಾತ್ರ ನಾನು ಹೇಳಿದೆ ಅಲ್ವಾ, ಅದೊಂದು ಸ್ವಲ್ಪ ಕಲರ್ ಶೇಡ್ ಇತ್ತು ಅಂತ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಇನ್ನೆಲ್ಲವೂ ಕೂಡ ಕ್ವಾಲಿಟಿ, ಪ್ರೈಸ್ ಎಲ್ಲ ಚೆನ್ನಾಗಿತ್ತು. ಇದ್ರ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.